ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ರಿ. ಶುರು ಮಾಡೋಣ. ಮೊದಲನೇದಾಗಿ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಪ್ಯಾರಡೈಸ್ ಸಿನಿಮಾ ಬರ್ತಾ ಇದೆ. ಅನೌನ್ಸ್ಮೆಂಟ್ ಆಗಿ ಗ್ಲಿಮ್ಸ್ ಕೂಡ ಬಿಟ್ಟಿದಾರಲ್ಲ. ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ರಾಘವ್ ಜುವೆಲ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಅಫಿಷಿಯಲ್ ಆಗಿ ಮೂವಿ ಟೀಮ್ ಒಳಗಡೆ ನುಗ್ಗಿದ್ದಾರೆ. ಶೂಟಿಂಗ್ ಸ್ಪೀಡ್ ಆಗಿ ನಡೀತಾ ಇದೆ. ಇನ್ನು ಜೂನಿಯರ್ ಎನ್ಟಿಆರ್ ಹಾಗೇನೆ ರಿತಿಕ್ ರೋಷನ್ ಅವರು ವಾರ್ 2 ಬರ್ತಾ ಇದೆ. ಟೀಸರ್ ಕೂಡ ಬಿಟ್ಟಿದ್ದಾರೆ. ಬ್ರೇಕ್ ಡೌನ್ ಕೂಡ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಇರ್ತದೆ, ನೋಡ್ಕೊಂಡ್ಬಿಡಿ. ಇವಾಗ ಒಂದು ಹೊಸ ಗಾಸಿಪ್ ಕ್ರಿಯೇಟ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಜೂನಿಯರ್ ಎನ್ಟಿಆರ್ ಅವರು ವಾರ್ 2 ಅಲ್ದೇನೆ ಬೇರೆ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡ್ತಾರೆ. ಅಂದ್ರೆ ಸ್ಪೈ ಯೂನಿವರ್ಸ್ ಅಲ್ಲಿ ಬರುವಂತ ಪತಾನ್ ಸಿನಿಮಾ ಆಗಿರ್ಬೋದು, ಟೈಗರ್ ಸಿನಿಮಾ ಆಗಿರ್ಬೋದು, ಈ ತರ ಸಿನಿಮಾ ಒಳಗೂ ಕೂಡ ಬಂದು ಇವರು ಕಾಣಿಸ್ಕೊಂಡು ಹೋಗ್ತಾರೆ. ಗೆಸ್ಟ್ ಅಪಿಯರೆನ್ಸ್ ಆಗಿರ್ಬೋದು, ಅಥವಾ ಫುಲ್ ಮೇನ್ ಲೀಡ್ ಆಗಿರ್ಬೋದು, ಅಥವಾ ಬೇರೆನು ಕೂಡ ಆಗಿರ್ಬೋದು, ಅಥವಾ ಜೂನಿಯರ್ ಎನ್ಟಿಆರ್ ಅವರ ಸಪರೇಟ್ ಸಿನಿಮಾನು ಕೂಡ ಬರಬಹುದು. ಒಟ್ನಲ್ಲಿ ಬೇರೆ ಬೇರೆ ಸಿನಿಮಾಗಳಿಗೂ ಕೂಡ ಇವರು ಸೈನ್ ಹಾಕಿದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಇವರು ಸ್ಪೈ ಯೂನಿವರ್ಸ್ ನ ಭಾಗ ಆಗ್ಬಿಟ್ಟಿದ್ದಾರೆ ಇವಾಗ. ಇನ್ನು ಅಲ್ಲು ಅರ್ಜುನ್ ಹಾಗೇನೆ ಅಟ್ಲಿ ಅವರ ಸಿನಿಮಾ ಬರ್ತಾ ಇದೆ. ಅನೌನ್ಸ್ಮೆಂಟ್ ಆಗಿರೋ ವಿಡಿಯೋನು ಕೂಡ ನೋಡಿದ್ರ. ದೊಡ್ಡ ಲೆವೆಲ್ ಅಲ್ಲಿ ಮಾಡ್ತಾರಂತ ಸಿನಿಮಾ ಇದು. ಇನ್ನು ಈ ಸಿನಿಮಾದಿಂದ ಮೇಜರ್ ಇನ್ಫಾರ್ಮೇಶನ್ ಒಂದು ಬಂದ್ಬಿಟ್ಟಿದೆ. ನಿಜನೋ ಸುಳ್ಳ ನನಗಂತೂ ಗೊತ್ತಿಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರು ತ್ರಿಪಾತ್ರದಲ್ಲಿ ಕಾಣಿಸ್ಕೋತಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂದ್ರೆ ಟ್ರಿಬಲ್ ಆಕ್ಟಿಂಗ್ ಆಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಲ್ಲು ಅರ್ಜುನ್ ಅಂತ. ಇನ್ನ ಮೂರ್ ಜನ ಅಲ್ಲು ಅರ್ಜುನ್ ರೊಮ್ಯಾನ್ಸ್ ಮಾಡೋದಕ್ಕೆ 6 ಜನ ಹೀರೋಯಿನ್ ಸೆಲೆಕ್ಟ್ ಆಗಿದಾರಂತೆ. ಅಂದ್ರೆ ಈ ಸಿನಿಮಾದಲ್ಲಿ 6 ಹೀರೋಯಿನ್ ಇರ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. ಒಟ್ಟು 3 ಅಲ್ಲು ಅರ್ಜುನ್, 6 ಹೀರೋಯಿನ್. ಊಹೆನೆ ಮಾಡಕ್ ಆಗ್ತಾ ಇಲ್ಲ ಅಟ್ಲಿ ಅವ್ರಿಗೆ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಇದನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋದಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಇನ್ನ ನಮ್ ಕನ್ನಡದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ, ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಬಹದ್ದೂರ್ ಸಿನಿಮಾ ಮಾಡಿರುವಂತ ಚೇತನ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಆಕ್ಷನ್ ಕಟ್ ಹೇಳೋದಕ್ಕೆ ರೆಡಿ ಆಗಿದ್ದಾರೆ. ಸಿನಿಮಾದ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ. ಸಿನಿಮಾದ ಬಗ್ಗೆ ಮಾತುಕತೆ ನಡೀತಾ ಇದೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಟೈಟಲ್ ನು ಕೂಡ ರಿವೀಲ್ ಮಾಡ್ತಾರಂತೆ 2 ತಿಂಗಳ ಒಳಗಡೆ. ಈಗಾಗಲೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ದೊಡ್ಡ ಸಿನಿಮಾಗಳು ರೆಡಿ ಆಗ್ತಾ ಇದಾವೆ. ತೆಲುಗು ಇಂಡಸ್ಟ್ರಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಎಲ್ಲ ಬಂದು ಇವ್ರಿಗೆ ಸಿನಿಮಾನ ಮಾಡ್ತಾ ಇದಾರೆ. ಆಲ್ಮೋಸ್ಟ್ 3 ರಿಂದ 4 ಸಿನಿಮಾ ಎಂಗೇಜ್ ಆಗಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನು ಸೇರಿ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಂತ ವಿಷಯ ಗೊತ್ತಾಗ್ತಾ ಇದೆ. ಇನ್ನ ನಾಗತೇಳಿ ಚಂದ್ರಶೇಖರ್ ಅವರು ಅಮೆರಿಕಾ 2 ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಫ್ರೆಶ್ ಆಕ್ಟರ್ ಗಳು ಆಕ್ಟ್ ಮಾಡ್ತಾ ಇದಾರೆ. ಪ್ಲಸ್ ರಮೇಶ್ ಅರವಿಂದ್ ಅವರು ಕೂಡ ಗೆಸ್ಟ್ ಅಪಿಯರೆನ್ಸ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ಅನೌನ್ಸ್ಮೆಂಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಕಾಯೋಣ. ಅಲ್ಲು ಅರ್ಜುನ್ ಅಟ್ಲಿ ಜೊತೆ ಫುಲ್ ಬಿಸಿ ಆಗಿದ್ದಾರೆ, ನಿನಗೆ ಗೊತ್ತಿರುವಂತ ವಿಷಯನೇ. ಬಟ್ ದಿಲ್ ರಾಜು ಪ್ರೊಡಕ್ಷನ್ ಅವರು ಆಲ್ರೆಡಿ ಆರ್ಯ 3 ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಆರ್ಯ ಚಾಪ್ಟರ್ 3 ಬರೋದಕ್ಕೆ ರೆಡಿ ಆಗಿದೆ. ಬಟ್ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರೇ ಆಕ್ಟ್ ಮಾಡ್ತಾರೆ ಅನ್ನೋದು ಡೌಟ್. ಈಗಾಗಲೇ ದಿಲ್ ರಾಜು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಟೈಟಲ್ ಲೀಕ್ ಆಗಿದೆ. ಅನೌನ್ಸ್ಮೆಂಟ್ ಮಾಡೋದಕ್ಕೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿರ್ಬೇಕಾದ್ರೆ ಈ ಟೈಟಲ್ ಲೀಕ್ ಆಗಿರೋದು ಈಗ ದೊಡ್ಡ ಅನಾಚಾರ ಆಗ್ಬಿಟ್ಟಿದೆ ಇವಾಗ ದಿಲ್ ರಾಜು ಪ್ರೊಡಕ್ಷನ್ ಹೌಸ್ಗೆ. ಯಾರು ಗೊತ್ತು, ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರೇ ಆಕ್ಟ್ ಮಾಡಿದ್ರು ಮಾಡಬಹುದೇನಪ್ಪ. ಎಪಿಜೆ ಅಬ್ದುಲ್ ಕಲಾಂ ನಮ್ಮ ಭಾರತದ ಬಿಗ್ಗೆಸ್ಟ್ ಸೈಂಟಿಸ್ಟ್ ಹಾಗೇನೆ ಫಾರ್ಮರ್ ಇಂಡಸ್ಟ್ರಿಯ ಪ್ರೆಸಿಡೆಂಟ್ ಆಗಿದ್ದಂತವ್ರು. ಇವರ ಬಯೋಪಿಕ್ ಮೇಲೆ ಒಂದು ಸಿನಿಮಾ ಮಾಡೋದಕ್ಕೆ ಆಲ್ರೆಡಿ ಈಗ ರೆಡಿ ಆಗಿಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಧನುಷ್ ಅವರು ಎಪಿಜೆ ಅಬ್ದುಲ್ ಕಲಾಂ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ, ಯು ಕ್ಯಾನ್ ಸಿ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ ಓಂ ರಾವುತ್. ಫೇಮಸ್ ಆಗಿ ಆದಿ ಪುರುಷ್ ಅಂತ ಸಿನಿಮಾ ಮಾಡಿದ್ದಾರೆ. ವಾಹ್, ಇಂಥವ್ರ ಕೈಗೆ ಇಂಥ ಸಿನಿಮಾನ ಕೊಟ್ಟಿದ್ದಾರೆ. ಅದ್ ಹೆಂಗ್ ಮಾಡ್ತಾರೆ ಏನೋ ಅಪ್ಪ. ಇನ್ನ ಪ್ರಭಾಸ್ ಅವರ ಸ್ಪಿರಿಟ್ ಸಿನಿಮಾ ಅಫಿಷಿಯಲ್ ಆಗಿ ಮೂವಿ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಯಾವತ್ತಿಂದ ಇಂತ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಬಟ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಟ್ ಈಗ ಬಂದಿರುವಂತ ಹೊಸ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಈ ಸಿನಿಮಾಗೆ ಅವರು ಸಂಭಾವನೆನ 30 ಕೋಟಿನ ಕೇಳಿದ್ರಂತೆ. ಹೀರೋಯಿನ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ಈ ಸಿನಿಮಾಗೆ ತೃಪ್ತಿ ದಿಮ್ರಿ ಅವರು ಆಕ್ಟ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಈಗಾಗಲೇ ಆನಿಮಲ್ ಸಿನಿಮಾದಲ್ಲಿ ಅವ್ರನ್ನ ಯಾವ ರೀತಿ ತೋರಿಸಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಯಾರು ಕೂಡ ಆ ಸೀನ್ ಮಿಸ್ ಮಾಡ್ಕೊಂಡಿಲ್ಲ ಅಂತ ನನಗೆ ಗೊತ್ತು. ಬಟ್ ತೃಪ್ತಿ ದಿಮ್ರಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನಿಬ್ರು ಹೀರೋಯಿನ್ ನ ಸೆಲೆಕ್ಟ್ ಮಾಡೋದಕ್ಕೆ ಸಂದೀಪ್ ರೆಡ್ಡಿ ವಾಂಗಿಬಾತ್ ಅವರು ಪ್ಲಾನ್ ಹಾಕೊಂಡಿದ್ರಂತೆ. ಮೃಣಾಲ್ ಠಾಕೂರ್ ಅಥವಾ ನಮ್ ಕನ್ನಡದ ರುಕ್ಮಿಣಿ ವಸಂತ್ ಇವರಿಬ್ರಲ್ಲಿ ಯಾರನ್ನಾರ ಹಾಕೋಬೇಕು ಅನ್ಬಿಟ್ಟು ಏನೋ ಐಡಿಯಾ ಹಾಕಿದ್ರಂತೆ. ಆನಿಮಲ್ ಸಿನಿಮಾದಲ್ಲಿ ಅವ್ರನ್ನ ಆ ತರ ತೋರ್ಸೋದ್ಮೇಲೆ ನಿಜವಾಗ್ಲೂ ಸೈಕ್ ಆಗ್ಬಿಟ್ಟು ನಮ್ ಕನ್ನಡದವ್ರಿಗೆ ಮಾತ್ರ ನೀವು ಕೈ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಹಾಕ್ಬಿಟ್ಟಿದೀನಿ. ಸಂದೀಪ್ ರೆಡ್ಡಿ ವಾಂಗಿಬಾತ್ ಅವರ ಸಿನಿಮಾದಲ್ಲಿ ವೈಲೆನ್ಸ್ ತುಂಬಾನೇ ಜಾಸ್ತಿ ಇರ್ತದೆ. ಅದ್ರಲ್ಲೂ ಕೂಡ ಅದ್ರಲ್ಲೂ ಕೂಡ ಹಾಟ್ ಸೀನ್ಸ್ ಗಳನ್ನ ನೆಕ್ಸ್ಟ್ ಲೆವೆಲ್ ಅಲ್ಲೇ ತೋರಿಸ್ತಾ ಇರ್ತಾರೆ. ಆಮೇಲೆ ನಮ್ ಕನ್ನಡದ ರುಕ್ಮಿಣಿ ವಸಂತ್ ಅವ್ರನ್ನ ಹೆಂಗೆಂಗೋ ತೋರಿಸ್ಬಿಟ್ಟು ಆಮೇಲೆ ನಮ್ಗೆ ಅವಮಾನ ಮಾಡ್ದಂಗ ಆಗ್ಬಿಡ್ತದೆ. ಬೇಡವೇ ಬೇಡ, ನಮ್ ಕನ್ನಡದವ್ರಿಗೆ ಕೈನೇ ಹಾಕ್ಬಿಡಿ ನೀವು. ಇನ್ನ ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿ ನೀವು ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ. ಆ ತಿಂಗಳಲ್ಲಿ ರಿಲೀಸ್ ಮಾಡಬಹುದು ಅಂತ ಚಾನ್ಸ್ ಗಳು ಒಂದು ಮಿಡ್ ಲೆವೆಲ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಆದ್ರೂ ಆಗ್ಬಹುದು ಅಥವಾ ಮುಂದೆನೂ ಕೂಡ ಹೋಗ್ಬಹುದು. ಡಿಸೆಂಬರ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅಂತ ಲೈಟ್ ಆಗಿ ಇಂಟ್ ಕೊಟ್ಟಿದ್ದಾರೆ ಮೂವಿ ಟೀಮ್ ಅವರು. ಜೊತೆಗೆ ಬಾಲಯ್ಯ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ವಿಷಯ ಗೊತ್ತಲ್ವಾ, ಈ ಸಿನಿಮಾದಲ್ಲಿ
ಇವರ ಪೀರಿಯಡ್ ಇರುತ್ತದೆ ಜಸ್ಟ್ 10 ನಿಮಿಷ ಆಕ್ಟ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿ. 10 ನಿಮಿಷ ಆಕ್ಟ್ ಮಾಡೋದಕ್ಕೆ ಇವ್ರು ಎಷ್ಟು ತಗೊಂಡು ಇರ್ಬೋದು ಅಂತ ಜಸ್ಟ್ ಥಿಂಕ್ ಮಾಡಿ ಸಾಕು. ಬರೋಬ್ಬರಿ 22 ಕೋಟಿನ ತಗೊಂಡಿದಾರಂತೆ. ಇನ್ನ ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಅಲ್ಲಿ ನಾಗಾರ್ಜುನ ಅವರು ಕಾಣಿಸ್ಕೋತಾರೆ ರಜನಿಕಾಂತ್ ಅವರ ಆಪೋಸಿಟ್ ಅಲ್ಲಿ ಅಂತ ವಿಷಯ ಗೊತ್ತಾಗ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ ಸಾಕು. ಇನ್ನ ನಮ್ ಕನ್ನಡದಿಂದ ಜಾವ ಅಂತ ಸಿನಿಮಾ ಬರ್ತದೆ, ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟಿದ್ರು, ನೋಡಿದ್ರ ರಾಜವರ್ಧನ್ ಅವರು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಹೀರೋಯಿನ್ ಆಗಿ ರಾಗಿಣಿ ದ್ವಿವೇದಿ ಅವರು ಆಕ್ಟ್ ಮಾಡ್ತಾ ಇದಾರೆ. ರೀಸೆಂಟ್ ಆಗಿ ರಾಗಿಣಿ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಇನ್ನೊಂದು ಪೋಸ್ಟರ್ ಕೂಡ ಬಿಟ್ಟಿದ್ರು ಜಾವ ಟೀಮ್ ಕಡೆಯಿಂದ. ಈ ಪೋಸ್ಟರ್ ನೋಡಿದ್ಮೇಲೆ ನಿಜವಾಗ್ಲೂ ರಾಗಿಣಿ ದ್ವಿವೇದಿ ಅವರು ದಿನೇ ದಿನೇ ಯಾವ ರೀತಿ ಚೇಂಜ್ ಆಗ್ತಾ ಹೋಗ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೀಸೆಂಟ್ ಆಗಿ ಸಂಜು ವಿಟ್ಸ್ ಗೀತಾ ಚಾಪ್ಟರ್ 2 ಒಳಗಡೆ ರಾಗಿಣಿ ಅವರ ಎಷ್ಟು ಯಾವ ತರ ತೋರಿಸಿದ್ರು ಅಂತ ನೋಡಿದಿರಾ. ಇನ್ನು ಈ ಬರ್ತ್ಡೇ ಪೋಸ್ಟರ್ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದುರಹಂಕಾರಿ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಜೊತೆಗೆ ಈ ಪೋಸ್ಟರ್ ನ ಬಿಟ್ಟಿದ್ದಾರೆ. ಯಾಕೆ ಇಷ್ಟೊಂದು ಎಕ್ಸ್ಪೋಸ್. ಇನ್ನು ನಮ್ಮ ಕನ್ನಡದ ಒಂಬಾಳೆ ಬ್ಯಾನರ್ಸ್ ಅಂಡರ್ ಬರ್ತಾ ಕಾಂತಾರ ಚಾಪ್ಟರ್ 1 ಈ ಸಿನಿಮಾ ರಿಲೀಸ್ ಡೇಟ್ ಗೊತ್ತಲ್ಲ ನಿಮ್ಗೆ, ಅಕ್ಟೋಬರ್ 2. ನಿಮಗ್ ಗೊತ್ತಿರೋ ಹಾಗೆ ಈ ಸಿನಿಮಾ ಯಾವ್ಯಾವ ಕಷ್ಟಗಳನ್ನ ಅನುಭವಿಸ್ತಾ ಇದೆ ಅಂತ ನಿಮಗ್ ಗೊತ್ತು. ರೀಸೆಂಟ್ ಆಗಿ ಸೂಸೈಡ್, ಆಕ್ಸಿಡೆಂಟ್ ಏನೇನೋ ಆಗೋದಪ್ಪ. ಇವೆಲ್ಲರ ಮಧ್ಯನೂ ಕೂಡ ಈ ಸಿನಿಮಾ ಅದೇ ಡೇಟ್ ಬರ್ತಾ ಇದೀವಿ ಅಂತ ದೊಡ್ಡದಾಗಿ ಸೌಂಡ್ ಮಾಡ್ಕೊಂಡು ಹೇಳ್ತಾ ಇದಾರೆ. ಅಂದ್ರೆ ಸಿನಿಮಾದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಆಗ್ತಾ ಇದೆ. ಬಟ್ ಎಡಿಟಿಂಗ್, CG, VFX ಇವೆಲ್ಲ ಇರ್ತಾವಲ್ಲ, ಅದಕ್ಕೆ ಟೈಮ್ ಕೊಡ್ಬೇಕಾಗುತ್ತೆ. ಬಟ್ ಅಕ್ಟೋಬರ್ 2 ಗೆ ಬರ್ತಾರಂತೆ. ನೋಡೋಣ, ಮುಂದಕ್ಕೆ ಹೋಗೋಂತ ಚಾನ್ಸಸ್ ಇದೆ ಅಂತ ಅನ್ಕೋತೀನಪ್ಪ. ಇನ್ನ ಯಕ್ಕ ಅವ್ರ ಟೀಮು ಕೂಡ ಇದೇ ರೀತಿ ಆಗ್ಬಿಟ್ಟಿದೆ. ಮೂವಿ ಟೀಮ್ ಕಡೆಯಿಂದ ಯಾವ್ದೇ ರೀತಿ ಸಾಂಗ್ಸ್ ಗಳು ಇದುವರೆಗೂ ರಿಲೀಸ್ ಆಗಿಲ್ಲ. ಜೂನ್ 6ಕ್ಕೆ ಬರ್ಬೇಕು ಅಂತ ಅವಾಗ್ಲೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರು. ಬಟ್ ಇವಾಗ ಇನ್ನು ಮುಂದೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಪ್ರೊಡ್ಯೂಸರ್ ಹೇಳ್ತಾ ಇದಾರೆ. ಇನ್ನ ಬಾಲೆ ಅವರ ಅಖಂಡ 2 ಈ ಸಿನಿಮಾನು ಕೂಡ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ. ಜೈಲರ್ 2 ಕೂಡ ಅದೇ ತಿಂಗಳಲ್ಲಿ ಅಂತ ಹೇಳಿದೆಲ್ಲ. ಇವೆರಡು ಕ್ಲಾಶ್ ಆಗ್ಬಿಟ್ರೆ ಮಾತ್ರ ದೊಡ್ಡ ಲೆವೆಲ್ ಅಲ್ಲಿ ಸೌಂಡ್ ಮಾಡೋದಂತೂ ಪಕ್ಕ. ಬಾಲೆಯ ವರ್ಸಸ್ ರಜನಿಕಾಂತ್ ಯಾರು ಗೆಲ್ತಾರೋ ಏನೋ. ಸಂಜು ಮತ್ತೆ ಗೀತಾ ಚಾಪ್ಟರ್ 2 ಇದನ್ನ ಹೇಳ್ತಿದಾಗ ನಿಮ್ಗೆ ಏನೋ ಒಂದು ಅರ್ಥ ಆಗಿರ್ತದೆ. ರೀಸೆಂಟ್ ಆಗಿ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಈ ಸಿನಿಮಾದಲ್ಲಿ 21 ನಿಮಿಷದ್ದು ಎಕ್ಸ್ಟ್ರಾ ಬೋನಸ್ ಸೀನ್ ಇದೆ, ಅದನ್ನ ಆಡ್ ಮಾಡ್ಬಿಟ್ಟು ರಿಲೀಸ್ ಮಾಡ್ತೀವಿ ಅಂತ ಅವಾಗಿಂದನು ಮತ್ತೆ ಹೇಳ್ಕೊಂಡ್ ಬರ್ತಾ ಇದಾರೆ. ಇನ್ನ ಜೂನ್ 6ನೇ ತಾರೀಕು ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡ್ತಾ ಇದಾರೆ. ಎಕ್ಸ್ಟೆಂಡೆಡ್ ವರ್ಷನ್ ಆಗಿ 21 ನಿಮಿಷನ ಆಡ್ ಮಾಡ್ಬಿಟ್ಟು. ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ, ನೋಡೋಣ. ಇನ್ನು ಜೂನಿಯರ್ NTR ಅವರು ಇವತ್ತಿಗೆ ಇಂಡಸ್ಟ್ರಿಗೆ ಬಂದು 25 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈ 25 ವರ್ಷದ ಕಂಪ್ಲೀಟ್ ಸೆಲೆಬ್ರೇಷನ್ ಗೆ ಜೂನಿಯರ್ NTR ಹಾಗೇನೆ ಪ್ರಶಾಂತ್ ನೀಲ್ ಡೈರೆಕ್ಷನ್ ಬರ್ತಾ ಇರುವಂತ ಸಿನಿಮಾ ಕಡೆಯಿಂದ ಸ್ಪೆಷಲ್ ಆಗಿ ಒಂದು ಹೊಸ ಪೋಸ್ಟರ್ ನ ಬಿಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಪಕ್ಕ ಲೇಟೆಸ್ಟ್ ಮೂವಿ, ಈಗಿನ ಜನರೇಷನ್ ಇರುವಂತ ಸಿನಿಮಾನ ಮಾಡ್ತಾ ಇದ್ದಾರೆ ಪ್ರಶಾಂತ್ ನೀಲ್ ಅವರು ಅಂತ ಗೊತ್ತಾಗುತ್ತೆ. ಸೊ ಇವತ್ತು ತೇಜಸ್ ಅವರು ಆಕ್ಟ್ ಮಾಡ್ತಾ ಮಿರಾಯ್ ಸಿನಿಮಾ ಕಡೆಯಿಂದ ಟೀಸರ್ ಬರ್ತಾ ಇದೆ. ಆದಷ್ಟು ಬೇಗ ನೋಡ್ಬಿಟ್ಟು ಬ್ರೇಕ್ ಡೌನ್ ಕಡೆ ಕೂಡ ಬರ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಇನ್ನ ಕಿಚ್ಚ ಸುದೀಪ್ ಅವರ ಬಿಲ್ಲರಂಗ ಭಾಷಾ ಈ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಶೂಟ್ ಮಾಡುವಂತ ಟೈಮ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಬಲದ ಕೈಗೆ ಜರ್ಕ್ಬಿಟ್ಟು ಏಟ್ ಆಗ್ಬಿಟ್ಟಿದೆ. ಅಂದ್ರೆ ಉಳುಕ್ಬಿಟ್ಟೈತೆ, ಅದನ್ನ ರೆಸ್ಟ್ ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊತಾ ಇದಾರೆ ಅಂತ ವಿಷಯ ಗೊತ್ತಾಗಿದೆ. ರೀಸೆಂಟ್ ಆಗಿ ಒಂದು ಪ್ರೆಸ್ ಮೀಟ್ ಕೂಡ ಆಯ್ತು. ಅಲ್ಲಿ ಅವ್ರು ಹಾಕೊಂಡಿದ್ದಂತ ಬ್ಯಾಂಡೇಜ್ ತುಂಬಾನೇ ಹೈಲೈಟ್ ಆಗ್ಬಿಟ್ಟಿದೆ. 2 ತಿಂಗಳು ಡಾಕ್ಟರ್ ರೆಸ್ಟ್ ತಗೊಳ್ಳೋದಕ್ಕೆ ಹೇಳಿದೆ ಅಂತ. 2 ತಿಂಗಳವರೆಗೂ ಬೇರೆ ಏನೇನಿದಾವ ಕ್ಲಿಪ್ಸ್ ಗಳು ಅವನ್ನೆಲ್ಲ ಮೂವಿ ಟೀಮ್ ಕವರ್ ಮಾಡ್ಕೋತಾ ಇದೆ. ಇವ್ರು ರಿಕವರ್ ಆಗಿ ಬಂದ್ಮೇಲೆ ಮತ್ತೆ ಒಳಗಡೆ ಎಂಟ್ರಿ ಕೊಡ್ತಾರೆ, ಕಾಯ್ತಾ ಇರಿ. ಇನ್ನು ಧ್ರುವ ಸರ್ಜಾ ಅವರ ಮತ್ತೊಂದು ಸಿನಿಮಾ ಬರೋದಕ್ಕೆ ರೆಡಿ ಆಗ್ತಾ ಇರಬಹುದೇನೋ, ಏನೋ ಅಂದ್ರೆ ಇನ್ನು ಕನ್ಫರ್ಮ್ ಆಗಿಲ್ಲ ಅಂತ. ನರ್ತನ್ ಅವರು ನೆಕ್ಸ್ಟ್ ಸಿನಿಮಾನ ಧ್ರುವ ಸರ್ಜಾ ಅವ್ರ ಜೊತೆಗೆ ಮಾಡ್ತೀವಿ ಅಂತ ಈಗ ರೂಮರ್ಸ್ ಗಳು ದೊಡ್ಡ ಲೆವೆಲ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಟ್ರೆಂಡಿಂಗ್ ಟಾಪಿಕ್ ಅಲ್ಲೂ ಕೂಡ ಇದೇ ರನ್ ಆಗ್ತಾ ಇರೋದು. ಅಫಿಷಿಯಲ್ ಆಗಿ ಧ್ರುವ ಸರ್ಜಾ ಅವರೇ ಆಗ್ಲಿ ನರ್ತನೇ ಆಗ್ಲಿ ಇದುವರೆಗೂ ರಿವೀಲ್ಡ್ ಮಾಡಿಲ್ಲ. ಅಲ್ಲಿವರೆಗೂ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ ಈ ವಿಷಯನ. ಇನ್ನು ವಿಷ್ಣು ಮಂಚು ಅವರ ಕಣ್ಣಪ್ಪ ಸಿನಿಮಾ ಬರ್ತಾ ಇದೆ. ಪ್ರಭಾಸ್ ಅವರು ಆಕ್ಟ್ ಮಾಡಿದ್ದಾರೆ, ಇನ್ನು ದೊಡ್ಡ ಸ್ಟಾರ್ ಗಳೆಲ್ಲ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ VFX ಎಡಿಟಿಂಗ್ ಯಾವ ಲೆವೆಲ್ ಇದೆ ಅಂತ ಟೀಸರ್ ನೋಡಿದ್ಮೇಲೆ ಸೈಕ್ ಆಗ್ಬಿಟ್ಟಿದ್ದಾರೆ ಆಡಿಯನ್ಸ್ ಗಳು ಪ್ಲಸ್ ಫಿಲ್ಮ್ ಕ್ರಿಟಿಕ್ ಗಳು ಕೂಡ. ವಿಷಯ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಈ ಮೂವಿ ಹಾರ್ಡ್ ಡಿಸ್ಕ್ ನೇ ಯಾವನ ಎತ್ತಾಕೊಂಡು ಹೋಗ್ಬಿಟ್ಟಿದಾನೆ ಅಂತೆ. ಹುಡುಕ್ತಾವ್ರೆ ಎಲ್ಲಿವರೆಗೂ ಹೋಗಿ ಹುಡುಕ್ತಾರೋ ನನಗಂತೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಈ ಸಿನಿಮಾದ ಎಂಟೈರ್ ಹಾರ್ಡ್ ಡಿಸ್ಕ್ ನೇ ಎತ್ತಾಕೊಂಡು ಓಡೋಗ್ಬಿಟ್ಟಿದ್ದಾರೆ, ನಾಪತ್ತೆ ಆಗಿದ್ದಾರೆ, ಇನ್ನು ಕೈಗೆ ಸಿಕ್ಕಿಲ್ಲ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.